ಯಾಕಪ್ಪ ಏನು ನಿನ್ನ ವಾದ ಅಂತ ಕೇಳುತ್ತೆ. ಆಗ ಸಿದ್ದರಾಮಯ್ಯನವರು ಅಂದರೆ ಅವರ ವಕೀಲರು ಈ ಥರ ವಾದ ಮಾಡ್ತಾರೆ. ಏನು ನೋಡಿ, ಪತ್ನಿಯ ಭೂಮಿಗೆ ಪರಿಹಾರವಾಗಿ ಸೈಟ್ ಪಡೆಯಬಾರ್ದ? ನನ್ನ ಪತ್ನಿಯ ಭೂಮಿ 3.16 ಎಕರೆ, ಮೂಡಾದಲ್ಲೇ 3 ಅವಕಾಶ ಇದೆ. ಆ ಎಕರೆ ಆ ಜಾಗಕ್ಕೆ ಪ್ರತಿಯಾಗಿ ದುಡ್ಡು ಕೊಡ್ತೀನಿ, ನಂಬರ್ 1. ಆ ಜಾಗಕ್ಕೆ ಪ್ರತಿಯಾಗಿ ಅಷ್ಟೇ ಜಾಗ ಕೊಡ್ತೀನಿ, ನಂಬರ್ 2. ಆ ಜಾಗಕ್ಕೆ ಪ್ರತಿಯಾಗಿ 50-50 ಜಾಗ ಸೈಟ್ ಕೊಡ್ತೀನಿ, ನಂಬರ್ 3. ಅವರೇ ಹೇಳಿದ್ದಾರೆ. ಹಾಗಾಗಿ ನನ್ನ ಹೆಂಡತಿ ಹಾಕ್ಕೊಂಡಿದ್ದಾರೆ ಅದನ್ನು 50-50 ಕೊಡಿ ಅಂತೇಳಿ ಅವರೇ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ 3.16 ಎಕರೆನೇ ಕೊಡಬೇಕಿತ್ತು, ನೀವು 50-50 ಅಂದರೆ ಅರ್ಧದಷ್ಟು ಅಂತ. ಸೈಟ್ ಬೇರೆ ವಿಚಾರ. ಆಮೇಲೆ ಇದನ್ನು ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿದ್ಯಾರು? ಸಿದ್ದರಾಮಯ್ಯ ನಾಳೆ ವಾದ ಮಾಡೋದು ನಾನಲ್ಲ ಸ್ವಾಮಿ, BJP ಸರ್ಕಾರ ಕೊಟ್ಟರು. ಓಕೆ, ಹಾಗಿದ್ರೆ ಸಿದ್ದರಾಮಯ್ಯ BJP ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರಾ? ಬೀರಿದ್ರೇನ್ರಿ ಅಂತ BJP ಅವ್ರು ಹೇಳಬೇಕು. ಬೀರಿದ್ರು ಅಂತ BJP ಅವ್ರು ಹೇಳೋಕ್ಕಾಗತ್ತಾ? ನಮ್ಮ ಮೇಲೆ ಅವ್ರ ಪ್ರಭಾವ ಬೀರಿದ್ರು ಅಂತೇಳಿ ಹೇಳೋಕ್ಕಾಗಲ್ಲ. ಅವರು ಬೀರಿಲ್ಲ ಅಂತ. ಒಂದು ವೇಳೆ ಪ್ರಭಾವಕ್ಕೆ ಒಳಗಾದ್ರು, ಹೌದು ಸಿದ್ದರಾಮಯ್ಯನವರು ನನಗೆ ಒತ್ತಾಯ ಮಾಡಿದರು ಹಾಗಾಗಿ ಕೊಟ್ಟೆ ಅಂತ BJP ನಾಯಕರು ಹೇಳಿದರೆ ಯಾರು ಒಳಗೋಗ್ಬೇಕು? BJP ನಾಯಕರು, ಸಿದ್ದರಾಮಯ್ಯನ ಅಲ್ವಾ? ಆಯ್ತು, ಸರಿ ಸ್ವಾಮಿ. ನೋಡಿ, ಅದೆಲ್ಲ ಗೊತ್ತಿಲ್ಲ. ಅವ್ರು ಫೋನ್ ನೋಡಿ, ಇಷ್ಟೆಲ್ಲ ದಾಖಲೆ ಇದೆ. ಏನು ದಾಖಲೆ? ಸಿದ್ದು ಶಿಫಾರಸ್ಸು ಮಾಡಿದ ದಾಖಲೆಗಳು ಇದೆಯಾ? ಬಿಡುಗಡೆ ಆಗಿಲ್ಲ. ಮಹಾಸ್ವಾಮಿಗಳೇ, ನಾನು ಪ್ರಭಾವ ಬೀರಿದ್ದೆ ಅನ್ನೋದಕ್ಕೆ ದಾಖಲೆ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೋನ್ ಇಲ್ಲ. ಆಮೇಲೆ ಖಾಸಗಿ ದೂರು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಪ್ಪಿದ್ದಾರೆ. ಖಾಸಗಿ ದೂರು, ಇದು ಪ್ರೈವೇಟ್. ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿದ್ದಾರೆ, ನನ್ನನ್ನು ತೇಜೋವಧೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಈಗ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರು ಯಾಕೆ ಅನಿವಾರ್ಯ ಆಗ್ತಾರೆ ಕಾಂಗ್ರೆಸ್ಗೆ ಅಂತೇಳಿ. ಹಾಗಂತ DK ಶಿವಕುಮಾರ್ ಒಳ್ಳೆ ಮುಖ್ಯಮಂತ್ರಿ ಆಗಲ್ಲ, ಖಂಡಿತ ಆಗ್ತಾರೆ. ಆದರೆ ಖಂಡಿತವಾಗ್ಲೂ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ, ಅಲ್ಲಿ ಎರಡು ಮಾತಿಲ್ಲ. ಆದರೆ ಏನಾಗುತ್ತೆ ನೋಡಿ, ಆಲ್ರೆಡಿ ಅವರ ಮೇಲೆ ಕೇಸ್ ಇದೆಯಲ್ಲ, ಆಲ್ರೆಡಿ ಒಮ್ಮೆ ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ, ಅದನ್ನು ಮುಖ್ಯಮಂತ್ರಿ ಆದ ತಕ್ಷಣ ಏನು ಮಾಡುತ್ತೆ ಕೇಂದ್ರ, ಮತ್ತೊಮ್ಮೆ ಅದನ್ನು ಎತ್ತಿಬಿಡುತ್ತೆ. ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟು ಮತ್ತೆ ಈಸಿ ಅಂತ. ಏನು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಭಾಳ ಈಸಿ. ಸಿದ್ದರಾಮಯ್ಯವ್ರನ್ನ ಆಗ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇದರಲ್ಲೊಂದು ಸಿಲುಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಈಗ ಬರ್ತೀನಿ ಮುಡಾ ವಿಚಾರಕ್ಕೆ. ನೋಡಿ, ಮುಡಾ ನಿವೇಶನ ಹಂಚಿಕೆಯಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಅದು ದೊಡ್ಡ ವಿವಾದಕ್ಕೂ ಕಾರಣವಾಯಿತು. ಆಗ ಕೇಳ್ಬೋದು, ಯಾಕೆ ವಿವಾದಕ್ಕೆ ಕಾರಣ ಆಗುತ್ತೆ? ಯಡಿಯೂರಪ್ಪನವರು ಕೊಟ್ಟಾಗೆಲ್ಲ ನೀವೆಲ್ಲ ಕ್ಲಾಪ್ ಮಾಡಿದರೆ ರಾಜೀನಾಮೆ ಕೊಡಲಿಲ್ವಾ? ಅನೇಕರಿಗೆ ಏನಿದೆ, ಮಾಧ್ಯಮದವ್ರು ಇರ್ಬೋದು, ಮತ್ತವ್ರು ಇರ್ಬೋದು, ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಉದಾಹರಣೆ ಇರೋದು ಯಡಿಯೂರಪ್ಪನವರು. ಜನ ಅದೇ ಕೇಳ್ತಾರೆ, ಏನು ಪ್ರಾಸಿಕ್ಯೂಷನ್ ಅಂದರೆ? ಅದೇ ಯಡಿಯೂರಪ್ಪ ಅಂದ್ರೆ ರಾಜೀನಾಮೆ ಕೊಡ್ತಾರಾ, ಮುಖ್ಯಮಂತ್ರಿ ಹೋಗುತ್ತಾ? ಯಡಿಯೂರಪ್ಪ ಕಾಲದಲ್ಲೂ ಹೀಗೆ ಆಗಿತ್ತಲ್ವಾ? ಯಡಿಯೂರಪ್ಪ ರಾಜೀನಾಮೆ ನೀಡಿದರು, ಮುಡಾ ಹಗರಣವು ಥೇಟ್ ಅದೇ ಮಾದರಿಯಲ್ಲಿರೋದ್ರಿಂದ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂತ ಜನಸಾಮಾನ್ಯರು ಕೊಡ್ಬೋದೇನೋ ಅಂತ ಅಂದ್ಕೋತಾರೆ ಅಲ್ವಾ? ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ಇವರು ರಾಜೀನಾಮೆ ಕೊಡ್ತಾರೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ಅವತ್ತು ಹಂಸರಾಜ್ ಭಾರದ್ವಾಜ್, ಇವತ್ತು ಇವರು. ಆದರೆ ಎರಡೂ ಪ್ರಕರಣದಲ್ಲಿ ಅಜಗಜ ಅಂತರ ಇದೆ. ಇದು ಯಾರು ಹೇಳೋದು? ಕೋರ್ಟ್ ನಾಳೆ ಇದನ್ನು ನೋಡ್ಕೊಳ್ಳುತ್ತೆ ಅಂತ. ನೀವೀಗ ಸಿದ್ದರಾಮಯ್ಯ ಪರ ಮಾತಾಡ್ತಿದ್ದೀನಿ ಅಥವಾ ಮತ್ತೊಂದು ಪರ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಕೋರ್ಟ್ ಹೆಂಗೆ ನೋಡುತ್ತೆ? ಕೋರ್ಟ್ ಸಿದ್ದರಾಮಯ್ಯವ್ರ ಹತ್ರ ಕೇಳುತ್ತೆ, ಯಾಕಪ್ಪ ಏನು ನಿನ್ನ ವಾದ ಅಂತ ಕೇಳುತ್ತೆ. ಆಗ ಸಿದ್ದರಾಮಯ್ಯನವರು ಅಂದರೆ ಅವರ ವಕೀಲರು ಈ ಥರ ವಾದ ಮಾಡ್ತಾರೆ. ಏನು ನೋಡಿ, ಪತ್ನಿಯ ಭೂಮಿಗೆ ಪರಿಹಾರವಾಗಿ ಸೈಟ್ ಪಡೆಯಬಾರ್ದ? ನನ್ನ ಪತ್ನಿಯ ಭೂಮಿ 3.16 ಎಕರೆ, ಮೂಡಾದಲ್ಲೇ 3 ಅವಕಾಶ ಇದೆ. ಆ ಎಕರೆ ಆ ಜಾಗಕ್ಕೆ ಪ್ರತಿಯಾಗಿ ದುಡ್ಡು ಕೊಡ್ತೀನಿ, ನಂಬರ್ 1. ಆ ಜಾಗಕ್ಕೆ ಪ್ರತಿಯಾಗಿ ಅಷ್ಟೇ ಜಾಗ ಕೊಡ್ತೀನಿ, ನಂಬರ್ 2. ಆ ಜಾಗಕ್ಕೆ ಪ್ರತಿಯಾಗಿ 50-50 ಜಾಗ ಸೈಟ್ ಕೊಡ್ತೀನಿ, ನಂಬರ್ 3. ಅವರೇ ಹೇಳಿದ್ದಾರೆ. ಹಾಗಾಗಿ ನನ್ನ ಹೆಂಡತಿ ಹಾಕ್ಕೊಂಡಿದ್ದಾರೆ ಅದನ್ನು 50-50 ಕೊಡಿ ಅಂತೇಳಿ ಅವರೇ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ 3.16 ಎಕರೆನೇ ಕೊಡಬೇಕಿತ್ತು, ನೀವು 50-50 ಅಂದರೆ ಅರ್ಧದಷ್ಟು ಅಂತ. ಸೈಟ್ ಬೇರೆ ವಿಚಾರ. ಆಮೇಲೆ ಇದನ್ನು ಯಾರು ಕೊಟ್ಟಿದ್ದು? ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿದ್ಯಾರು? ಸಿದ್ದರಾಮಯ್ಯ ನಾಳೆ ವಾದ ಮಾಡೋದು ನಾನಲ್ಲ ಸ್ವಾಮಿ, BJP ಸರ್ಕಾರ ಕೊಟ್ಟರು. ಓಕೆ, ಹಾಗಿದ್ರೆ ಸಿದ್ದರಾಮಯ್ಯ BJP ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ರಾ? ಬೀರಿದ್ರೇನ್ರಿ ಅಂತ BJP ಅವ್ರು ಹೇಳಬೇಕು.
ಬೀರಿದ್ರು ಅಂತ ಬಿ ಜೆ ಪಿಯವ್ರು ಹೇಳೋಕ್ಕಾಗತ್ತಾ? ನಮ್ಮೇಲೆ ಅವ್ರ ಪ್ರಭಾವ ಬೀರಿದ್ರು ಅಂತೇಳಿ ಹೇಳೋಕ್ಕಾಗಲ್ಲ. ಅವರು ಬೀರಿಲ್ಲ ಅಂತ. ಒಂದು ವೇಳೆ ಪ್ರಭಾವಕ್ಕೆ ಒಳಗಾದ್ರು, ಹೌದು ಸಿದ್ದರಾಮಯ್ಯನವರು ನನಗೆ ಒತ್ತಾಯ ಮಾಡಿದರು ಹಾಗಾಗಿ ಕೊಟ್ಟೆ ಅಂತ ಬಿ ಜೆ ಪಿ ನಾಯಕರು ಹೇಳಿದರೆ ಯಾರು ಒಳಗೋಗ್ಬೇಕು? ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನ ಅಲ್ವಾ? ಆಯ್ತು, ಸರಿ ಸ್ವಾಮಿ. ನೋಡಿ, ಅದೆಲ್ಲ ಗೊತ್ತಿಲ್ಲ. ಅವ್ರು ಫೋನ್ ನೋಡಿ, ಇಷ್ಟೆಲ್ಲ ದಾಖಲೆ ಇದೆ. ಏನು ದಾಖಲೆ? ಸಿದ್ದು ಶಿಫಾರಸ್ಸು ಮಾಡಿದ ದಾಖಲೆಗಳು ಇದೆಯಾ? ಬಿಡುಗಡೆ ಆಗಿಲ್ಲ. ಮಹಾಸ್ವಾಮಿಗಳೇ, ನಾನು ಪ್ರಭಾವ ಬೀರಿದ್ದೀನಿ ಅನ್ನೋದಕ್ಕೆ ದಾಖಲೆ ಇಲ್ಲ, ವಿಡಿಯೋ ಕಾಲ್ ಇಲ್ಲ, ಫೋನ್ ಇಲ್ಲ. ಆಮೇಲೆ ಖಾಸಗಿ ದೂರು ಮುಂದಿಟ್ಟುಕೊಂಡು ವಿಚಾರಣೆಗೆ ಒಪ್ಪಿದ್ದಾರೆ. ಖಾಸಗಿ ದೂರು, ಇದು ಪ್ರೈವೇಟ್. ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಲು ರಾಜಭವನವನ್ನು ದುರ್ಬಳಕೆ ಮಾಡಿದ್ದಾರೆ, ನನ್ನನ್ನು ತೇಜೋವಧೆ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯ್ತು, ಈಗ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.